ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ರಾಹುಲ್ GFX ಪ್ರೀಮಿಯರ್ ಪ್ರೋ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕ್ಲೌನ್ ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಕ್ಲೌನ್ ಮೀನ್ಸ್ ನಥಿಂಗ್ ಬಟ್ ಡುಪ್ಲಿಕೇಟ್ ಅಂತ ಅಲ್ಲ, ಅದು ಇಟ್ಸ್ ಟೋಟಲಿ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಫೋಟೋ ಹಿಡಿತೀರಾ, ಬ್ಯಾಕ್ಗ್ರೌಂಡಲ್ಲಿ ಯಾರಾದರೂ ಬೇರೆಯವ್ರು ನಿಂತಿರ್ತಾರೆ, ಇಲ್ಲಾಂದರೆ ಏನಾದರೂ ಒಂದು ಗ್ಲಿಚಸ್ ಇರುತ್ತೆ. ನೀವು ಅನ್ಕೋತೀರಾ ಅಯ್ಯೋ ಹೊಂಟೋಯ್ತು, ಫೋಟೋನೇ ಹಾಳಾಗೋಯ್ತು. ಡೋಂಟ್ ವರಿ ಅಬೌಟ್ ದಟ್. ಫೋಟೋಶಾಪ್ ಯು ಕ್ಯಾನ್ ಡೂ ಮ್ಯಾಜಿಕ್ಸ್. ಸೊ ಫೋಟೋಶಾಪಲ್ಲಿ ಕ್ಲೌನ್ ಟೂಲ್ದು ಏನು ಇಂಪಾರ್ಟೆನ್ಸ್ ಇದೆ, ಅದಲ್ಲದೆ ಬೇರೆ ಟೂಲ್ಸಲ್ಲಿ ನೀವು ಮಾಡ್ಬೋದು. ಬಟ್ ಕ್ಲೌನ್ ಟೂಲಲ್ಲಿ ನೀವು ಯಾವ ಥರ ಮಾಡ್ಬೋದು ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ. ಪ್ಲಸ್ ಕೆಲವಾರು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸು ಸಹ ಹೇಳ್ಕೊಡ್ತೀನಿ. ಮಿಸ್ ಮಾಡ್ದೇ ಯಾರಾದರೂ ಹೊಸಬ್ರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಸಂಚಿಕೆನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಲೆಟ್ ಅಸ್ ಓಪನ್ ಅವರ್ ಅಡಾಬ್ ಫೋಟೋಶಾಪಲ್ಲಿ ನಾನೀಗ ಒಂದು ಪ್ಲೇನ್ ಇದನ್ನು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನನಗೆ ಬೇಕಾಗಿರೋಂಥದ್ದು ಫಸ್ಟು ಕೆಲವು ಪಿಕ್ಚರ್ಸ್ನ ಹಾಕೋತೀನಿ. ಆ ಪಿಕ್ಚರ್ಸ್ ಬಂದು ನಾನೆಲ್ಲ ಪಿಕ್ಸೆಲ್ಸಲ್ಲಿ ತೊಗೊಂಡಿರೋಂಥದ್ದು, ಪಿಕ್ಸೆಲ್ ವೆಬ್ಸೈಟಲ್ಲಿ. ಅದು ಬ್ಯೂಟಿಫುಲ್ ವೆಬ್ಸೈಟ್ ಅದು. ದಯವಿಟ್ಟು ಪ್ರತಿಯೊಬ್ಬರೂ ಅಲ್ಲಿಂದನೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಈಗ ಸಪೋಸ್ ನಾನೊಂದು ನಿಮಗೆ ಒಂದು ಫೋಟೋ ಹಾಕ್ತೀನಿ. ಒಂದು ಫೋಟೋ ತಗೊಂಡಿದ್ದೀನಿ ಇಲ್ಲಿ. ಈ ಫೋಟೋನಲ್ಲಿ ಇಟ್ಸ್ ಬ್ಯೂಟಿಫುಲ್ ವಿತ್ ಡೆಪ್ತ್, ಭಾಳ ಚೆನ್ನಾಗಿರುತ್ತೆ. ಈಗ ಸಪೋಸ್ ನಾನು ನಿಮ್ಮದರಲ್ಲಿ ಏನಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಒಂದು ಟೇಬಲ್ ಇದೆ. ಐ ಆಮ್ ಯೂಸಿಂಗ್ ಆಲ್ಟ್ ದೆನ್ ಸ್ಕ್ರಾಲ್ ಬಟನ್. ಇಲ್ಲೊಂದು ಟೇಬಲ್ ಇದೆ, ಇಲ್ಲಿ ಪಕ್ಕದಲ್ಲಿ ಇದೆಲ್ಲ ಇದೆ. ಈ ಟೇಬಲ್ ಪಕ್ಕ ಒಂದು ಐ ಥಿಂಕ್ ಇಟ್ ಈಸ್ ಅ ಡಸ್ಟ್ಬಿನ್. ಸೊ ಐ ಜಸ್ಟ್ ವಾಂಟೆಡ್ ಟು ರಿಮೂವ್ ದಟ್. ಓಕೆ, ಈ ರಿಮೂವ್ ಮಾಡುವಾಗ ನೀವು ಕ್ಲೌನ್ ಟೂಲ್ ಯಾವ ಥರ ಯೂಸ್ ಮಾಡೋದು ಏನು ಎತ್ತ ಅಂತ ಹೇಳ್ತೀನಿ. ಇಲ್ಲಿ ನಾನಾ ಥರದ್ದು ಟೂಲ್ಸ್ ಇದೆ. ಈ ಜಾಗದಲ್ಲಿ ನೋಡಿ, ನೀವು ತೋರಿಸಿದ್ದೀನಿ ನಾನು. ಇಲ್ಲೆಲ್ಲ ಟೂಲ್ಸ್ ಇದೆ, ಬೇರೆ ಬೇರೆ ಟೂಲ್ಸ್ ಇದೆ. ಪ್ರತಿಯೊಂದು ಟೂಲ್ಸು ಯಾವ ಥರ ನಾನು ಇದ್ರ ಮುಂಚೆನೂ ಎಲ್ಲ ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ. ಇವಾಗ ಕ್ಲೌನ್ ಟೂಲ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಪ್ಯಾಚ್ ಟೂಲಲ್ಲೆಲ್ಲ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಇವತ್ತು ಕ್ಲೌನ್ ಟೂಲಲ್ಲಿ ನಾವು ಯಾವ ಥರ ಮಾಡೋದು ಅದನ್ನು ಹೇಳ್ತೀನಿ. ದಿಸ್ ಈಸ್ ಕ್ಲೌನ್ ಸ್ಟ್ಯಾಂಪ್ ಟೂಲ್. ನೋಡಿ, ಈ ಜಾಗದಲ್ಲಿ ನಿಮಗೆ ಕ್ಲೌನ್ ಸ್ಟ್ಯಾಂಪ್ ಟೂಲ್ ಬರುತ್ತೆ, ಆಯಿತಾ. ಇದರಲ್ಲಿ ನೀವು ಫಸ್ಟ್ ಆಫ್ ಆಲ್ ಅದನ್ನು ಡೈರೆಕ್ಟಾಗಿ ನಾವು ಒಂದು ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು. ಎಸ್ ಅಂತ ಒತ್ತಿದ್ರೆ ಡೈರೆಕ್ಟಾಗಿ ನಿಮಗೆ ಶಾರ್ಟ್ಕಟ್ ಬಂದುಬಿಡುತ್ತೆ. ಇದನ್ನು ಮಾಡ್ತೀನಿ. ಇದು ಬಂದು ಮಾಮೂಲಿ ನಿಮಗೆ ಕರ್ಸರ್ ಮೂವ್ ಟೂಲ್. ಇದು ಬಿ ಅಂತ ಹಾಕಿದ್ರೆ ಆಗುತ್ತೆ. ಇಲ್ಲಿ ನಾನು ಈಗ ಕ್ಲೌನ್ ಟೂಲ್ನ ಯೂಸ್ ಮಾಡ್ತೀನಿ. ಕ್ಲೌನ್ ಟೂಲ್ನ ಯೂಸ್ ಮಾಡಿದ ನಂತರ ಇದರಲ್ಲಿ ಯಾವ್ದು ಬೇಕು, ಫಸ್ಟ್ ಒನ್ ಕ್ಲೌನ್ ಸ್ಟ್ಯಾಂಪ್ ಟೂಲ್ಗೆ ಎಸ್ ಅಂತ ಹಾಕೋಬೋದು. ಫಸ್ಟ್ ಕ್ಲೌನ್ ಸ್ಟ್ಯಾಂಪ್ ಟೂಲ್ ತೊಗೊಂಡಾಗ ಇಲ್ಲಿ ನಾನು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಗೆ ಏನು ಬರುತ್ತೆ ನೋಡಿ, ಒಂದು ಎರರ್ ಮೆಸೇಜ್ ಬರುತ್ತೆ. ಹಾಕಿದ ತಕ್ಷಣವೇ ಒಂದು ಎರರ್ ಮೆಸೇಜ್ ಬರುತ್ತೆ. ಏನಿದು ಎರರ್ ಮೆಸೇಜು ನೋಡಿ, ಇಲ್ಲಿ ಕುಡ್ ನಾಟ್ ಯೂಸ್ ದ ಕ್ಲೌನ್ ಸ್ಟ್ಯಾಂಪ್ ಟೂಲ್ ಬಿಕಾಸ್ ದ ಏರಿಯಾ ಟು ದ ಕ್ಲೌನ್ ಹ್ಯಾಸ್ ನಾಟ್ ಬೀನ್ ಡಿಫೈನ್ಡ್. ಆಲ್ಟ್ ಕ್ಲಿಕ್ ಟು ಡಿಫೈನ್ ದ ಸೋರ್ಸ್ ಅಂತ ಹೇಳುತ್ತೆ. ಸೊ ಆ ಪರ್ಟಿಕ್ಯುಲರ್ ಸೋರ್ಸ್ನ ನೀವು ಡಿಫೈನ್ ಮಾಡಿದ್ರೇ ಆವಾಗ ನೀವು ಯೂಸ್ ಆಗೋವಂಥದ್ದು. ಇದ್ರ ಮುಂಚೆನೂ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡುವಾಗ ಜಸ್ಟ್ ಅನ್ಲಾಕ್ ದಿಸ್. ಅದಾದ ನಂತರ ಒಂದು ಲೇಯರ್ ತಗೊಳ್ಳಿ. ಆ ಲೇಯರ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಒಂದು ಲೇಯರ್ ಬರುತ್ತೆ. ಈ ಲೇಯರ್ ಮೇಲೆ ನೀವು ಕೆಲಸ ಮಾಡಿದಾಗ ಅದು ಎರಡೂ ಬೋತ್ ನಿಮಗೆ ಕೆಲಸ ಆಗುತ್ತೆ ನಾರ್ಮಲಾಗಿ. ನಾನೀಗ ಏರಿಯಾನ ಡಿಫೈನ್ ಮಾಡಬೇಕು. ಈ ಏರಿಯಾನ ನನಗೆ ಡಿಫೈನ್ ಮಾಡಬೇಕು ಅಂತ ಅಂದಾಗ ಫಸ್ಟ್ ಆಲ್ಟ್ ದೆನ್ ಕ್ಲಿಕ್. ನೋಡಿ, ಆಲ್ಟ್ ಒತ್ತಿದ ತಕ್ಷಣವೇ ನಿಮಗೊಂದು ಈ ಥರ ಮಾರ್ಕ್ ಬರುತ್ತೆ. ನೋಡಿ, ಈ ಥರ ಒಂದು ಮಾರ್ಕ್ ಬರುತ್ತೆ. ಓಕೆ, ದೆನ್ ಈಗ ಏರಿಯಾನ ಡಿಫೈನ್ ಮಾಡ್ತೀನಿ ನಾನು. ಈ ಜಾಗದಲ್ಲಿ ಒತ್ತಿದೆ. ಓಕೆ, ಈ ಜಾಗದಲ್ಲಿ ಒತ್ತಿದ್ದೀನಿ. ಈಗ ನಾನು ರೈಟ್ ಕ್ಲಿಕ್ನ ಯೂಸ್ ಮಾಡಿ ಐ ಆಮ್ ಯೂಸಿಂಗ್ ದಿಸ್ ಕ್ಲೌನ್ ಟೂಲ್. ಓಕೆ, ಇದು ಯಾಕೆ ಆಗ್ತಾಯಿಲ್ಲ ನೋಡಿ, ನಾನು ಈಗ ಮಾಡ್ತಾಯಿದ್ದೀನಿ ಬಟ್ ಏನೂ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂತಂದರೆ ಇಲ್ಲಿ ನಾನು ಎಂಟಿ ಲೇಯರ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಎಂಟಿ ಲೇಯರ್ ತೊಗೊಂಡಾಗ ಅಲ್ಲಿ ಆಗೋದಿಲ್ಲ. ಓಕೆ, ಇದು ಮೇನ್. ಈಗ ನಾನು ಲೇಯರ್ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಲೇಯರ್ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದಾಗ ಫಸ್ಟು ನಾನು ಆಲ್ಟ್ ಹಿಡ್ಕೊಂಡು ಐ ಆಮ್ ಗೋಯಿಂಗ್ ಟು ಡಿಫೈನ್ ದಿ ಪ್ಲೇಸ್. ದೆನ್ ನಾವು ಸೇಮ್ ರೈಟ್ ಕ್ಲಿಕ್ ಯೂಸ್ ಮಾಡಿ ನೋಡಿ, ಐ ಆಮ್ ಜಸ್ಟ್ ನಾನಿದು ಬ್ರಷ್ ಸೈಜ್ನ ದೊಡ್ಡದು ಮಾಡ್ಕೊಂಡಿಲ್ಲ, ಬ್ರಷ್ ಸೈಜ್ನ ದೊಡ್ಡದು ಮಾಡ್ಕೊಬೇಕು. ಸಿ, ಇಲ್ಲಿ 21 ಇದೆ ಬ್ರಷ್ ಸೈಜು. ಈ ಸೈಜ್ನ ನಾನೊಂಚೂರು ದೊಡ್ಡದು ಮಾಡ್ಕೊತೀನಿ. ಓಕೆ,
ಹಾರ್ಡ್ನೆಸ್ ಅಷ್ಟೇ ಇರಲಿ. ನಾನು 80 ಪಿಕ್ಸೆಲ್ ಒಳಗಡೆನೇ ತೊಗೊತೀನಿ. ಇದು ಭಾಳ ಇಂಪಾರ್ಟೆಂಟು. 80 ಪಿಕ್ಸೆಲ್ ಒಳಗಡೆ ತೊಗೊಂಡೆ. ಇಲ್ಲಿ ಕ್ಯಾಪ್ಸ್ ಲಾಕ್ ಆನ್ ಮಾಡಿರೋದಕ್ಕೇ ನಿಮಗೆ ಅದು ಸರ್ಕಲ್ ಕಾಣಿಸಲ್ಲ. ನಾನು ಇದು ಕ್ಯಾಪ್ಸ್ ಲಾಕ್ ಆನ್ ಮಾಡಿದ್ರೆ ನೋಡಿ ನಿಮಗೆ ಈ ಥರ ಪ್ಲಸ್ ಬರುತ್ತೆ. ಕ್ಯಾಪ್ಸ್ ಲಾಕ್ನ ಆಫ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈಗ ಬಂತು. ನಾನೀಗ ಸರ್ಕಲ್ ಐ ಜಸ್ಟ್ ಚೇಂಜ್ ದಿಸ್. ಓಕೆ, ನೋಡಿ ಇಲ್ಲಿ ಬಂತಾ. ನಾನು ಇಲ್ಲೇನು ಮಾಡ್ತೀನಿ, ಈ ಪಕ್ಕದಲ್ಲಿ ಇರೋವಂಥದ್ದನ್ನು ನಾನು ಡಿಫೈನ್ ಮಾಡ್ತೀನಿ. ಡಿಫೈನ್ ಮಾಡಿ ನೋಡಿ ಈ ಜಾಗದಲ್ಲಿ ನಾನು ರೈಟ್ ಕ್ಲಿಕ್ ಮಾಡಿಕೊಂಡು ಅದನ್ನು ತಗೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಕ್ಲೌನ್ ಮಾಡುವಾಗ ಡೋಂಟ್ ಓನ್ಲಿ ಟೇಕ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಒಂದು ಜಾಗ ಮಾತ್ರ ತೊಗೊಂಬೇಡಿ ದಯವಿಟ್ಟು. ಅಕ್ಕಪಕ್ಕದ್ದು, ಆ ಕಡೆದು, ಈ ಕಡೆದು ಎಲ್ಲ ಕಡೆಯಿಂದನೂ ತೊಗೊಳ್ಳಿ. ಇದನ್ನು ನಾನು ಸೈಜ್ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಇದನ್ನು ನಾನು ಬಿಗ್ ಬ್ರ್ಯಾಕೆಟ್ನ ಯೂಸ್ ಮಾಡ್ತಾ ಇರೋಂಥದ್ದು. ಬಿಗ್ ಬ್ರ್ಯಾಕೆಟ್ ರೈಟ್ ಸೈಡ್ ಯೂಸ್ ಮಾಡಿಕೊಂಡು ಒಂದು ಸತಿ ನಾನು ಇದನ್ನು ಡಿಫೈನ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿದು ಈಗ ತಗೊಂಡೆ ಡಿಫೈನು. ಈಗ ಇಲ್ಲಿಗೆ ನೋಡಿ ಈ ಥರ ಭಾಳ ಸಮಾಧಾನದಿಂದ ಮಾಡಿ. ನೋಡಿ ಇದಾಯಿತು. ನಾನೊಂದು ಸ್ವಲ್ಪ ಈ ಕಡೆ ತೊಗೊತೀನಿ. ನೋಡಿ ಅದೇ ಥರ ಸ್ವಲ್ಪ ಇನ್ನೂ ಚಿಕ್ಕದು ಮಾಡ್ಕೊತೀನಿ. ನೋಡಿ ಅಲ್ಲಿ ಟೇಬಲೇ ಮಾಯ ಆಗೋಯ್ತು. ನಾನು ಇಲ್ಲಿಂದ ಡಿಫೈನ್ ಮಾಡಿದ್ದೀನಿ. ಡಿಫೈನ್ ಮಾಡಿ ಪಕ್ಕದಲ್ಲೇ ಹಿಂಗೆ ತೊಗೊಂಡೋಗ್ತಾಯಿದ್ದೀನಿ. ಆ ಕಡೆ ಈ ಕಡೆದೆಲ್ಲ ತೊಗೊಳ್ಳಿ, ಒಂದೇ ಕಡೆ ತೊಗೊಂಬಡಿ ಎಲ್ಲ. ಇಲ್ಲಿ ನೆರಳಿರೋದು ಅದನ್ನೆಲ್ಲ ತೊಗೊಳ್ಳಿ. ನಾನು ನೋಡಿ ಈ ಕಡೆಯಿಂದ ಡಿಫೈನ್ ಮಾಡಿದ್ದೆ, ಅದಕ್ಕೋಸ್ಕರ ಅಲ್ಲಿ ವೈಟ್ ಬರ್ತಾಯಿದೆ. ನಾನು ತಿರ್ಗಾ ಆಲ್ಟ್ ಹಿಡ್ಕೊಂಡು ಈ ಕಡೆ ಡಿಫೈನ್ ಮಾಡ್ತೀನಿ. ಇವಾಗ ನೋಡಿ ಅದು ಬ್ಲ್ಯಾಕ್ ಆಗುತ್ತೆ. ಸ್ವಲ್ಪ ಶೇಡ್ ಕೊಡಿ, ಯಾಕೆಂದರೆ ಪಕ್ಕದಲ್ಲಿ ಶೇಡೆಲ್ಲ ಇತ್ತು. ಸೊ ಒಂದು ತಿರ್ಗಾ ವಾಪಸ್ ಬರುತ್ತೆ. ತಿರ್ಗಾ ಡಿಫೈನ್ ಮಾಡ್ಕೊತೀನಿ ನಾನು. ಈ ಕಡೆ ಡಿಫೈನ್ ಮಾಡಿದೆ ನೋಡಿ. ಸ್ವಲ್ಪ ಹಿಂಗೆ ತೊಗೊಳ್ಳಿ, ಶೇಡ್ ಇರಲಿ. ಇದು ಮರದ ಶೇಡ್ ಮೇಲ್ಗಡೆ ಏನಿದೆ ಅದರದ್ದು ಶೇಡನ್ನ ನಾನು ಕೊಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಇನ್ನೂ ದೊಡ್ಡದು ಮಾಡಿ ನೋಡೋಣ. ಓಕೆ, ಈಗ ನೋಡಿ ಇಲ್ಲೊಂಚೂರು ಇದೆ, ಟೇಬಲ್ದು ಒಂಚೂರು ಮಾರ್ಕ್ ಇದೆ. ಈ ಮಾರ್ಕ್ನ ತೆಗಿಬೇಕು ನಾನು. ಈ ಮಾರ್ಕ್ನ ತೆಗಿಬೇಕು ಅಂದರೆ ನಾನು ಇದನ್ನು ಇನ್ನೂ ಚಿಕ್ಕದು ಮಾಡ್ಕೊತೀನಿ. ಚಿಕ್ಕದು ಮಾಡಿಕೊಂಡು ಈಗ ಇಲ್ಲಿ ಡಿಫೈನ್ ಮಾಡ್ತೀನಿ. ಈ ಜಾಗದ್ದು ಗ್ರಾಸ್ನ ನಾನು ತಗೊಂಡು ಡಿಫೈನ್ ಮಾಡ್ತೀನಿ. ನೋಡಿ ಇಲ್ಲಿ ಪಕ್ಕದಲ್ಲೇ ಹಂಗೆ ಇಲ್ಲೇ ಒಂದೇ ಕಡೆ ತೊಗೊಂಬೇಡಿ, ಎಲ್ಲ ಕಡೆಯಿಂದನೂ ಈಗ ಡಿಫೈನ್ ಮಾಡುವಾಗ ತಗೊಳ್ಳಿ. ಇದನ್ನು ಈಗ ದೂರ ತೊಗೊತೀನಿ. ಓಕೆ, ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಕಚಾಪಿಚಿ ಆಗಿದೆ, ಮೀನ್ಸ್ ಕ್ಲೀನಾಗಿ ಬಂದಿಲ್ಲ. ಸೊ ಇದನ್ನು ಸ್ವಲ್ಪ ಬೇರೆ ಕಡೆ ಡಿಫೈನ್ ಮಾಡ್ಕೊಂಡು ನಾನು ಈ ಕಡೆ ಡಿಫೈನ್ ಮಾಡಿ ಇದನ್ನು ಈ ಕಡೆ ಎಳ್ಕೊತೀನಿ. ನೋಡಿ ಈ ಕಡೆ ಎಳ್ಕೊತೀನಿ. ಈಗ ಕರೆಕ್ಟ್ ಆಯಿತು, ಯಾಕೆಂದರೆ ಶೇಡ್ ಸಹ ಬರಬೇಕು. ಇದು ಕ್ಲೌನ್ ಆಯಿತು. ಬಟ್ ಕ್ಲೌನ್ ಆಗಿದ್ದು ನಿಮಗೆಲ್ಲೂ ಗೊತ್ತಾಗಲ್ಲ. ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ನಾನು ಈ ಕಡೆ ಡಿಫೈನ್ ಮಾಡಿಕೊಂಡೆ. ಇಲ್ಲಿ ಡಿಫೈನ್ ಮಾಡಿ ಇದನ್ನು ಒಂಚೂರು ಎಳ್ಕೊತೀನಿ. ಒಂದೇ ಕಡೆ ತೊಗೊಬೇಡಿ, ಒಂದೇ ಕಡೆ ತೊಗೊಂಡ್ರೆ ಅದು ಆ್ಯಕ್ವರ್ಡಾಗಿ ಕಾಣುತ್ತೆ. ಇಲ್ಲಿ ನೋಡಿ ಇಲ್ಲೆಲ್ಲ ಡಬಲ್ಲು 3 ಅದೆಲ್ಲ ಬರ್ತಾಯಿದೆ. ಸೊ ನೀವು ಯಾವುದು ಡಿಫೈನ್ ಮಾಡ್ತೀರಾ ಅದೇ ಬರುತ್ತೆ. ಹುಷಾರಾಗೆ ನಿಮಗೆ ಹೆಂಗೆ ಬೇಕು ಅದನ್ನು ನೋಡಿಕೊಂಡು ನೋಡಿ. ನಾನು ಇಲ್ಲಿಗೆ ಡಿಫೈನ್ ಮಾಡಿದೆ. ಈಗ ಪಕ್ಕದಕ್ಕೆ ಒಂಚೂರು ತೊಗೊಳ್ಳಿ. ಈಗ ಈ ಕಡೆ ಡಿಫೈನ್ ಮಾಡಿದೆ. ಸ್ವಲ್ಪ ಬ್ಲ್ಯಾಕ್ ತೊಗೊಳ್ಳೋಣ ನಾವು, ಯಾಕೆಂದರೆ ಈ ಗ್ರಾಸ್ ಸ್ವಲ್ಪ ಈ ಕಡೆ ಬರಲಿ. ಇಲ್ಲಿ ಎಲ್ಲ ಸರಿ ಹೋಯ್ತು, ಮಾತ್ರ ಈ ಜಾಗದಲ್ಲಿ ಒಂಚೂರು ವಿಚಿತ್ರ ಆಗಿದೆ. ಅದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ನಾನು ಈ ಪಕ್ಕದೆಲ್ಲದು ದೂರದ್ದು ಡಿಫೈನ್ ಮಾಡಿ ಇದನ್ನು ನಾನೇನು ಮಾಡ್ತೀನಿ, ಎಲ್ಲಿ ಬೇಕು ಅಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ನೋಡಿ ಅದನ್ನು ಎಳೆಯಲ್ಲ, ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಪೂರ್ತಿ ಹೊಂಟೋಯ್ತು. ನಿಮಗೆ ಅಲ್ಲಿ ಟೇಬಲೇ ಮಾಯ ಆಗೋಯ್ತು. ಈಗ ಇದನ್ನು ಸ್ವಲ್ಪ ಸ್ಪೇಸ್ ಬಾರ್ ಇಟ್ಕೊಂಡು ಈ ಕಡೆ ತಗೊಂಡೆ. ಈಗ ನೋಡಿ ಪೂರ್ತಿ ಕ್ಲೌನ್ ಆಯಿತು. ನಿಮಗೆಲ್ಲೂ ಆ ಟೇಬಲೇ ಇಲ್ಲ. ಫಸ್ಟ್ ಇದ್ದಿದ್ದು ಹೆಂಗಿತ್ತು ಅದನ್ನು ತೋರಿಸ್ತೀನಿ. ಈಗ ನಾನು ಡೈರೆಕ್ಟಾಗಿ ವಿ ಅಂತ ಓದ್ತದೆ. ವಿ ಅಂತ ಅಂದರೆ ಇದು ಶಾರ್ಟ್ಕಟ್ಟು. ಇದ್ರದ್ದು ಫಸ್ಟ್ ಹೆಂಗಿತ್ತು ಅದನ್ನು ತೋರಿಸ್ತೀನಿ.
ಓಕೆ, ಸೇಮ್ ಇಮೇಜ್ ನಾನು ಇನ್ನೊಂದು ಸತಿ ಪಕ್ಕದಲ್ಲೇ ಹಾಕ್ಕೊತೀನಿ. ಇದನ್ನು ನಾನು ಸೇವ್ ಮಾಡಬೇಕು, ಇಲ್ಲ ಅಂತ ಅಂದರೆ ಅದು ತಗೊಳ್ಳಲ್ಲ. ಅದು ಸೇವ್ ಎ ಕಾಪಿ ಅಂತ ಹಾಕ್ತೀನಿ. ನೋಡಿ ನಾನು ಇಲ್ಲಿ ಹಾಕಿದ್ದೆ, ಇದನ್ನು 2 ಅಂತ ಹಾಕ್ತೀನಿ. 2 ಅಂತ ಹಾಕಿ JPGಗೆ ಫೈಲ್ನ ಸೇವ್ ಮಾಡಿರ್ತೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಈಗ ಅದನ್ನು ಸೇಮ್ ಫೈಲು ನಾನು JPGಗೆ ಫೈಲ್ನ ಇದು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನೋ ಅಂತ ಕೊಟ್ಟು ನಿಮಗೆ 2 ಇಮೇಜನ್ನು ಒಟ್ಟಿಗೆ ತೋರಿಸ್ತೀನಿ. ಫಸ್ಟ್ ಇಮೇಜ್ ಇದು, ಇದರಲ್ಲಿ ನಿಮಗೆ ಸ್ಟೂಲ್ ಇದೆ. ಓಕೆ, ಸ್ಟೂಲ್ ಇದೆ. ದೆನ್ ಸೆಕೆಂಡ್ ಇಮೇಜ್ ನಾವು ಕ್ಲೌನ್ ಮಾಡಿದ ನಂತರ ನಿಮಗೆ ಇದು ಕಾಣೋಂಥ ಇಮೇಜ್. ನಿಮಗೆ 2 ಇಮೇಜು ಇಲ್ಲೇ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ದಿ, ನಾನು ಅದು ಆಲ್ಟ್ ಹಿಡ್ಕೊಂಡು ಮಾಡಿದೆ, ಅದಕ್ಕೆ ಅದು ಕಾಪಿ ಡಬಲ್ ಕಾಪಿ ಆಗಿದೆ. ತೆಗೆದು ಇದನ್ನು ಡಿಲೀಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಇದನ್ನು ಡಬಲ್ ಸೈಡ್ ಆಗ್ಬಿಡ್ತು. ಅದಕ್ಕೆ ನೋಡಿ ಇಲ್ಲಿ ನಿಮಗೆ ಇಲ್ಲಿ ಕೂತ್ಕೊಳ್ಳೋವಂಥ ಒಂದು ಸ್ಟೂಲ್ ಇದೆ. ಮೀನ್ಸ್ ಅಲ್ಲಿ ಬಂದವರು ಹೋದವರು ಕೂತ್ಕೊಳ್ಳೋದಕ್ಕೆ ಒಂದು ಸ್ಟೂಲ್ ಇದೆ. ದೆನ್ ಇಲ್ಲಿ ನೋಡಿ ಕ್ಲೌನ್ ಟೂಲ್ನ ನಾವು ಯೂಸ್ ಮಾಡಿದ್ದಕ್ಕೆ ಏನೂ ಇಲ್ಲ, ಇಲ್ಲಿ ಎಲ್ಲ ಮಾಯ. ಸೊ ನೀವು ಕ್ಲೌನ್ ಟೂಲ್ ಯೂಸ್ ಮಾಡುವಾಗ ಫಸ್ಟ್ ಆಫ್ ಆಲ್ ಕ್ಲೌನ್ ಟೂಲ್ ಈ ಜಾಗದಲ್ಲಿದೆ, ಸ್ಟ್ಯಾಂಪ್ ಥರ. ಇಟ್ಸ್ ಎ ಕ್ಲೌನ್ ಸ್ಟ್ಯಾಂಪ್ ಟೂಲ್ ಇದು. ಓಕೆ, ಇದರಲ್ಲೇ ನಿಮಗೆ ಬೇರೆ ಇದೆ, ಪ್ಯಾಚ್ ಟೂಲಲ್ಲೆಲ್ಲ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ನಿಮ್ಗೆ ಹೆಂಗೆ ಬೇಕು ಆ ಥರ ಪ್ಯಾಚ್ ಟೂಲ್ ಯೂಸ್ ಮಾಡಿಕೊಂಡು ನೀವು ಎಲ್ಲಿಗೆ ಬೇಕು ಅದನ್ನು ನೀವು ನೋಡಿ ಈ ಥರ ನೀವು ಮಾಡ್ಕೊಬೋದು. ಫುಲ್ ಮಾಯ ಆಗೋಗುತ್ತೆ. ಪ್ಯಾಚ್ ಟೂಲಲ್ಲಿ ಏನು ತೊಂದರೆ ಇಲ್ಲ. ಬಟ್ ಕ್ಲೌನ್ ಟೂಲ್ ಈಸ್ ಟೋಟಲಿ ಡಿಫ್ರೆಂಟ್. ಇದನ್ನು ಯೂಸ್ ಮಾಡುವಾಗ ಭಾಳ ಹುಷಾರಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಯೂಸ್ ಮಾಡಬೇಕು. ಇಲ್ಲ ನಿಮಗೆ ನೋಡಿ ಇದು ಕ್ಲೌನ್ ಟೂಲ್ ನಾನು ಯೂಸ್ ಮಾಡಿದೆ, ಇದನ್ನು ಯೂಸ್ ಮಾಡಿ ಈ ಜಾಗನ ತೆಗೆದಾಗಿದೆ. ಸೊ ನೀವು ಯಾವುದೇ ಒಂದು ಕ್ಲೌನ್ ಟೂಲ್ ಯೂಸ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಆ ಒಂದು ಏರಿಯಾನ ಡಿಫೈನ್ ಮಾಡಬೇಕು. ಡಿಫೈನ್ ಮಾಡಿದಾಗೇ ನಿಮಗೆ ಬರುವಂಥದ್ದು. ಅಕಸ್ಮಾತ್ ಡಿಫೈನ್ ಮಾಡಿಲ್ಲ ಅಂತ ಅಂದರೆ ಹಿಂಗೆ ಹಾಕಿದ ತಕ್ಷಣ ನಿಮಗೆ ಒಂದು ಎರರ್ ಮೆಸೇಜ್ ಬರುತ್ತೆ. ಏನಂತ, ಆ ಪರ್ಟಿಕ್ಯುಲರ್ ಜಾಗನ ನೀವು ಡಿಫೈನ್ ಮಾಡಿಲ್ಲ ಅಂತ. ಸೊ ಡಿಫೈನ್ ಮಾಡಬೇಕು ಅಂತ ಅಂದಾಗ ಆಲ್ಟ್ನ ಒತ್ತಿ ಕ್ಲಿಕ್ ಮಾಡಬೇಕು, ಆ ಪರ್ಟಿಕ್ಯುಲರ್ ಜಾಗನ ಕ್ಲಿಕ್ ಮಾಡಬೇಕು. ಈಗ ನಾನು ಓಕೆ ಅಂತ ಕೊಟ್ಟೆ. ಇಲ್ಲಿ ಅನ್ಲಾಕ್ ಮಾಡ್ಕೊಳ್ಳಿ. ಅನ್ಲಾಕ್ ಮಾಡಿಕೊಂಡು ಒಂದು ಲೇಯರ್ನ ಹಿಂದೆ ಇಟ್ಕೊಂಡಿರಿ. ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಕಮಿಂಗ್ ಬ್ಯಾಕ್, ಈಗ ಆಲ್ಟ್ನ ನಾನು ಪ್ರೆಸ್ ಮಾಡಿ ಈ ಪಕ್ಕದ್ದು ಒಂದು ಲೇಯರ್ನ ತಗೊಂಡು ನೋಡಿ ಇಲ್ಲಿದೆ ತೊಗೊತೀನಿ. ಓಕೆ, ಇಲ್ಲಿ ಶೇಡ್ ಏನು ಬಂದಿದೆ ಈ ಶೇಡ್ನ ಬಿಟ್ಟು ನಾನು ಪಕ್ಕದಲ್ಲೇ ತೊಗೊತೀನಿ. ಇಲ್ಲಿ ಆಲ್ಟ್ ಇಟ್ಕೊಂಡೆ, ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಈಗ ಸೆಲೆಕ್ಟ್ ಆಗೋಗಿದೆ, ಆ ಪರ್ಟಿಕ್ಯುಲರ್ ಜಾಗ ಸೆಲೆಕ್ಟ್ ಆಗಿದೆ. ನಾನು ನೋಡಿ ಈ ಜಾಗದಲ್ಲಿ ಬಂದು ಸುಮ್ಮನೆ ಹಿಂಗೆ ಇಕ್ತೀನಿ ಅಷ್ಟೇ. ಇಲ್ಲಿ ನಾನು ಪ್ರೆಸ್ ಮಾಡ್ತಾ ಹೋಗ್ತೀನಿ, ಪ್ರೆಸ್ ಮಾಡ್ತಾ ಇದ್ದೀನಿ ಒಂದೊಂದೇ ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಹೋಗುತ್ತೆ. ಈಗ ನನಗೆ ಬೇರೆ ಕಡೆ ಡಿಫೈನ್ ಮಾಡ್ಬೇಕಂದಾಗ ಇಲ್ಲಿಂದ ನಾನು ತಗೊಬೇಕಾಗತ್ತೆ. ನೋಡಿ ಇದೆಲ್ಲ ಹೋಯ್ತು. ಇದೆಲ್ಲ ಹೋಯ್ತು, ಇಷ್ಟು ಹೋಗಿದೆ. ತಿರ್ಗಾ ಡಿಫೈನ್ ಮಾಡಬೇಕು ಅಂದರೆ ನಾನು ಇಲ್ಲಿ ಪಕ್ಕದ ಸ್ವಲ್ಪ ದೊಡ್ಡದೇ ಮಾಡ್ಕೊಳ್ಳೋಣ. ಇದನ್ನು ದೊಡ್ಡದು ಮಾಡಿಕೊಂಡು ನಾನು ಈ ಜಾಗನ ಡಿಫೈನ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿ ನೋಡಿ ಇದನ್ನು ಎಳಿತೀನಿ, ಒಂಚೂರು ಎಳ್ಕೊತೀನಿ. ಹಂಗೆ ಇಲ್ಲಿ ನಿಮಗೆ ಡಬಲ್ ಬರುತ್ತೆ ನೋಡಿ. ಇದನ್ನು ನೋಡ್ಕೊಂಡು ಮಾಡ್ಕೊಬೇಕು. ಇದನ್ನು ಸ್ವಲ್ಪ ಡಿಫೈನ್ ಮಾಡ್ಕೊಂಡು ಈ ಗ್ರಾಸಸ್ನ ತಿರ್ಗಾ ನಾನೇನು ಮಾಡ್ತೀನಿ, ಈ ಪರ್ಟಿಕ್ಯುಲರ್ ಗ್ರಾಸ್ ನನಗೆ ಇಲ್ಲಿ ಬೇಕೀಗ. ಈ ಗ್ರಾಸ್ ನನಗೆ ಇಲ್ಲಿಗೆ ಬೇಕು ಅಂದಾಗ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಈ ಗ್ರಾಸ್ನ ಫಸ್ಟು ತಗೊತೀನಿ. ಆಲ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡೆ ನೋಡಿ, ಸ್ವಲ್ಪ ಪಕ್ಕದಲ್ಲೇ ಆ ಗ್ರಾಸ್ನ ಎಳೆದು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇದು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅದು ಆ್ಯಕ್ವರ್ಡಾಗಿ ಕಾಣುತ್ತೆ. ನನಗೆ ಆ ಗ್ರಾಸೇ ಈ ಜಾಗದಲ್ಲೂ ಬೇಕು ಅಂದರೂ ನಾನು ಹಾಕೊಬೋದು. ಇದನ್ನು ನಾನು ಈಗ ಡಿಫೈನ್ ಮಾಡಿಕೊಂಡು ಇಲ್ಲಿಗೆ ಹಾಕ್ಕೊಂಡ್ರೆ ನೋಡಿ ಇಲ್ಲೂ ಒಂದು ಗ್ರಾಸು ನಾನು ಕ್ರಿಯೇಟ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಬಟ್ ಇಲ್ಲೇನಂತ ಇಮೇಜ್ ಇಲ್ಲಿದೆ, ಇಮೇಜ್ ಇಲ್ಲಿಗೆ ಬಂದ್ಬಿಡುತ್ತೆ. ಸೊ ಕಂಟ್ರೋಲ್ Z ನೋಡಿ, ಇವಾಗ ನಿಮಗೆ ಗೊತ್ತಾಗಲ್ಲ. ಇಲ್ಲೂ ಒಂದು ಗ್ರಾಸ್ ಬಂತು. ನಾನು ಇನ್ನೊಂದು ಗ್ರಾಸ್ ಸೇಮ್ ಅದೇ ತಿರ್ಗಾ ಇಲ್ಲಿಗೂ ಬೇಕು ಅಂತ ಅಂದರೆ ಇಲ್ಲೂ ಅದನ್ನು ರೆಡಿ ಮಾಡ್ಕೊಳ್ಳಿ, ಇಲ್ಲೂ ಬರುತ್ತೆ.
ನೀವು ಕ್ಲಿಕ್ ಇಟ್ಕೊಂಡೇ ಇದ್ದು ನೀವು ಮಾಡಿದ್ರೆ ಆ ಸೇಮ್ ಇಮೇಜ್ ಇಲ್ಲಿದೇನು ನಾವು ಡಿಫೈನ್ ಮಾಡಿರ್ತೀವಿ ಆ ಇಮೇಜ್ ಇಲ್ಲಿಗೆ ಬರುತ್ತೆ. ಸೊ ಇದನ್ನು ಅದು ಒಂದು ಸ್ವಲ್ಪ ಆ್ಯಕ್ವರ್ಡಾಗಿ ಕಾಣುತ್ತೆ, ಅದನ್ನು ತೆಗೆದುಬಿಡೋಣ. ಇಲ್ಲಿ 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 ನೋಡಿ, ಇಲ್ಲೆಲ್ಲ ಕೆಲವು ಜಾಗದಲ್ಲಿ ಯಾವ್ದು ಚೆನ್ನಾಗಿಲ್ಲ ಅದನ್ನು ಮಾತ್ರ ನಾನು Ctrl+Z ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಡಬಲ್ ಆಗಿದೆ. ಈಗ ನನಗೆ ತಿರ್ಗಾ ಡಿಫೈನ್ ಮಾಡಬೇಕು. ಯಾಕೆ ನೋಡಿ, ಇಲ್ಲೊಂದು ಡಬಲ್ ಇದೆ, ಇಲ್ಲೊಂದಿದೆ, ಇದೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು. ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಈ ಪಕ್ಕದ್ದು ಇರುವಂಥ ಜಾಗನ ನಾನು ಡಿಫೈನ್ ಮಾಡ್ಕೊತೀನಿ. ಈ ಜಾಗ ನೋಡಿ, ಸ್ವಲ್ಪ ಅಲ್ಲಿದೆ ಗ್ರಾಸು, ಇಲ್ಲಿಗೆ ಬರಲಿ ಅಂತ. ಈಗ ಆಯಿತು, ಇದನ್ನು ದೂರ ಮಾಡಿಕೊಂಡೆ. ಸಿಂಪಲ್ ಮೆಥಡ್ ಇದು. ಅದಲ್ಲದೆ ಇದರಲ್ಲಿ ಕ್ಲೌನಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರೋವಂಥದ್ದು ಇನ್ನೊಂದಿದೆ. ನಾನು ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ, ಯಾಕೆಂದರೆ ನನ್ನ ಕ್ಯಾಮ್ರಾ ಮೇಲ್ಗಡೆ ಇರೋದ್ರಿಂದ. ಇಲ್ಲಿ ಕರೆಂಟ್ ಲೇಯರ್ ಅಂತ ಇದೆ ನೋಡಿ, ಇದು ನಾನು ವರ್ಕ್ ಮಾಡ್ತಾ ಇರೋಂಥದ್ದು ಕರೆಂಟ್ ಲೇಯರ್ ಮೇಲೆ. ಸೊ ಕರೆಂಟ್ ಲೇಯರ್ ಅಂತ ತೋರಿಸ್ತಾ ಇದೆ. ಕರೆಂಟ್ ಆ್ಯಂಡ್ ಬಿಲೋ ಅಂತ ಇದೆ, ಅದ್ರ ಹಿಂದೆ ಇರೋಂಥ ಲೇಯರು ತೊಗೊಳುತ್ತೆ. ನಾವು ಸಹಜವಾಗಿ ನೀವು ದಯವಿಟ್ಟು ಆಲ್ ಲೇಯರ್ಸ್ ಅಂತ ತಗೊಳ್ಳಿ, ಆವಾಗ ಅದ್ರ ಮೇಲ್ಗಡೆ ಇರೋಂಥದ್ದು ಎಲ್ಲ ತೊಗೊಳುತ್ತೆ. ಇಲ್ಲ ಅಂತಂದರೆ ಹಿಂದ್ಗಡೆ ಲೇಯರು ಇದು ಅದು ಎಲ್ಲ ತೊಗೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇನೋ ಒಂದು ತಪ್ಪಾಗಿದೆ ಅಂದ್ಕೊಳ್ಳಿ, ಇಲ್ಲಿಗೆ ಹೋಗಿ ನೀವು ಡೈರೆಕ್ಟಾಗಿ ಅದನ್ನು ನೀವು ಎರೇಸರಾಗಿ ಯೂಸ್ ಮಾಡಿಕೊಂಡು ಅದನ್ನು ಎರೇಸ್ ಮಾಡ್ಬೋದು, ಆಯಿತಾ. ಇಲ್ಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಚಿತ್ರ ತೊಗೊಂಡಿದ್ದೀರ, ನಿಮಗೆ ಇಲ್ಲೊಂದು ಸೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆಯಿತಾ. ಆಮೇಲೆ ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಇಲ್ಲೊಂದು ಸೋರ್ಸ್ ಸೆಲೆಕ್ಟ್ ಮಾಡಿದ್ರಿ, ತಿರ್ಗಾ ಇಲ್ಲೊಂದು ಸೋರ್ಸ್ ಸೆಲೆಕ್ಟ್ ಮಾಡಿದ್ರಿ, ಇಲ್ಲೊಂದು ಸೋರ್ಸ್ ಸೆಲೆಕ್ಟ್ ಮಾಡಿದ್ರಿ. ಪ್ರತಿಯೊಂದು ನಿಮಗೆ ಬೇರೆ ಬೇರೆ ಥರ ನೀವು ಸೆಲೆಕ್ಟ್ ಸೋರ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಏನು ಬೇಡ, ಕ್ಲೌನ್ ಸೋರ್ಸ್ದು ಇಲ್ಲೊಂದು ಇದೆ, ಇದನ್ನು ಹಾಕ್ಕೊಂಡ್ರೆ ನಿಮಗೆ ಈ ಸ್ಟ್ಯಾಂಪ್ ಟೂಲಲ್ಲಿ 1 2 3 4 5 ಇದೆ. ನೀವು ಯಾವ್ದು ನಿಮಗೆ ಬೇಕು ಸೋರ್ಸ್ನ ನೀವು ಇಲ್ಲೇ ಒಂದು ಸತಿ ಸೆಲೆಕ್ಟ್ ಮಾಡ್ಕೊಂಬಿಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಯಾವ ಥರ ಹೇಳಿ, ಇಲ್ಲೊಂದು ಕಲ್ಲಿದೆ, ಓಕೆ. ಇದನ್ನು ನಾನೀಗ ಸೋರ್ಸಾಗಿ ಸೆಲೆಕ್ಟ್ ಮಾಡ್ತೀನಿ. ಸಪೋಸ್ ಇದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಈ ಜಾಗನ ಸೆಲೆಕ್ಟ್ ಮಾಡ್ತೀನಿ. ಈ ಜಾಗ ಇನ್ನೊಂದೆರಡು ಕಡೆ ಕಲ್ಲಿಕ್ಕಣ ಇದನ್ನು, ಓಕೆ. ನಾನು ಆಲ್ಟ್ ಇಟ್ಕೊಂಡು ಇದನ್ನು ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೋಡಿ, ಈ ಜಾಗದಲ್ಲಿ ನಾನು ಕಲ್ಲು ಇಡ್ತೀನಿ ನೋಡಿ, ಇಲ್ಲೊಂದು ಕಲ್ಲಾಯಿತು, ಆಯಿತಾ. ಇದು 2 ಕಲ್ಲು ಆಯಿತು, ಅಕ್ಕಪಕ್ಕನೇ ನಾನು ಮಾಡಿದೆ. ಇದೊಂದು ಕ್ಲೌನ್ದು, ಇದೊಂದು ಸೋರ್ಸು, ಇದು ತೊಗೊಂಡು ಇನ್ನೊಂದು ಬೇಕು ನಿಮಗೆ, ಬೇರೆ ಸೋರ್ಸ್ ಬೇಕು ಅಂದಾಗ ನೋಡಿ ಇಲ್ಲಿಗೆ ಹಾಕ್ಕೊಳ್ಳಿ. ಇದನ್ನು ನೀವು ಚೇಂಜ್ ಮಾಡ್ಕೊಬೋದು. ಹೆಂಗೆ ಚೇಂಜ್ ಮಾಡಬೇಕು ಅಂತಲೂ ಅದನ್ನು ಹೇಳ್ತೀನಿ ನಾನು. ಇದು ಭಾಳ ಇಂಪಾರ್ಟೆಂಟ್. ಇದು ಕ್ಲೌನ್ ಸೋರ್ಸಲ್ಲಿ ಇದು ಭಾಳ ಚೆನ್ನಾಗಿ ಯೂಸ್ ಮಾಡ್ಬೋದು. ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತಂದರೆ, ಇದು 2ನೇ ಸೋರ್ಸ್. ಈಗ ನಾನು 2ನೇ ಸೋರ್ಸ್ ಬೇಕು ಅಂದಾಗ, ಸಪೋಸ್ ಈ ಗಿಡಗಳು ಮಾತ್ರ, ಇಷ್ಟು ಮಾತ್ರ ನಾನು ಸೋರ್ಸಾಗೆ ತೊಗೊತೀನಿ ಅಂತ ಅಂದ್ಕೊಳ್ಳಿ, ಅದನ್ನು ಡಿಫೈನ್ ಮಾಡ್ತೀನಿ. ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ, ಇದನ್ನು ಆಲ್ಟ್ ಇಟ್ಕೊಂಡು ಇದನ್ನು ತೊಗೊಂಡೆ, ಸೆಲೆಕ್ಟ್ ಮಾಡಿದೆ. ಈಗ ನಾನು ಇದನ್ನು ಡೈರೆಕ್ಟಾಗಿ ತೊಗೊಬಂದು ಇಲ್ಲಿ ಒಂದು ಇಡ್ತೀನಿ ನೋಡಿ, ರೆಡಿ ಆಯಿತಾ. ಇದು 2ನೇ ಸೋರ್ಸ್ ಆಯಿತು. ಈಗ 3ನೇ ಸೋರ್ಸ್ ಬೇಕು. ಸಪೋಸ್ ಇಲ್ಲಿರೋಂಥ ಗಿಡ ನೋಡಿ, ಇದು ಬೇಕು ಅಂದಾಗ ನಾನು ಆಲ್ಟ್ ಇಟ್ಕೊಂಡು ಇದನ್ನು ಒತ್ತುತ್ತೀನಿ. ಇದು ರೆಡಿ ಆಯಿತು. ಇದನ್ನು ತೊಗೊಬಂದು ಇಲ್ಲೊಂದು ಗಿಡನ ಮಾಡ್ತೀನಿ ನೋಡಿ, ಇನ್ನೊಂದು ಗಿಡ ಬಂತಾ. ಸೊ ಇದನ್ನು ನೀವು ಯಾವ ಥರ ಬೇಕು ಆ ಥರ ನೀವು ಸೋರ್ಸ್ಗಳನ್ನ ಹಾಕ್ಕೊಂಡು ಮಾಡ್ಕೊಬೋದು. ಇದು ಯಾವಾಗ ಮಾಡ್ತೀವಿ ಅಂತ ಅಂದರೆ, ಸಪೋಸ್ ಯಾವುದಾದ್ರೂ ಒಂದು ಮದುವೆ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಮಾಡಿಕ್ಕಿರ್ತೀರ ಅಂದ್ಕೊಳ್ಳಿ, ಅವ್ರದ್ದು ಶರ್ಟನ್ನು ಬೇರೆ, ಪ್ಯಾಂಟನ್ನು ಬೇರೆ, ಅವ್ರದ್ದು ಡ್ರೆಸ್ ಕೋಡ್ಗಳೆಲ್ಲ ಬೇರೆ ಬೇರೆ ಇತ್ತು ಅಂತ ಅಂದಾಗ ಅದು ನೀವು ಡಿಫ್ರೆಂಟ್ ಕ್ಲೌನ್ ಸೋರ್ಸ್ನ ಮಾಡ್ಕೊಬೋದು. ಇದು ನೋಡಿ, ಇದು ಇನ್ನೂ ಭಾಳ ಬ್ಯೂಟಿಫುಲ್ ಆಗಿದೆ. ಇದು ನಾನು ಸಪೋಸ್ ಈ ಕ್ಲೌನ್ನ ನಾನು ಯೂಸ್ ಮಾಡಿದೆ ಅಂದ್ಕೊಳ್ಳಿ, ಇಲ್ಲಿ ನೀವು ಡೈರೆಕ್ಟಾಗಿ ಇದನ್ನು ನೋಡಿ, ಈ ಜಾಗನ ನೀವು ದೊಡ್ಡದು ಚಿಕ್ಕದು ಮಾಡ್ಬೋದು. ಮೀನ್ಸ್ ವಿಡ್ತ್ ನೀವು ಇದನ್ನು ಕಡಿಮೆ ಚಿಕ್ಕದು ಮಾಡ್ಬೋದು. ಕಾಣಿಸ್ತಾ ಇದೆಯಾ? ಇದನ್ನು ಮಾಡ್ಕೊಬೋದು. ಇದನ್ನು ನಾನೀಗ ವಾಪಸ್ ತೊಗೊಂಬರ್ತೀನಿ. ಇಲ್ಲಿ ಇಂಪಾರ್ಟೆಂಟು ಇಲ್ಲೊಂದಿದೆ, ಇದೊಂದಿದೆ. ಇದನ್ನು ನೀವು ಹಾರಿಜಾಂಟಲ್ ಫ್ಲಿಪ್ಪು ಮತ್ತು
ವರ್ಟಿಕಲ್ ಫ್ಲಿಪ್ ಅಂತ ಬರುತ್ತೆ. ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಫ್ಲಿಪ್ಗೆ ನಾನು ನಿಮಗೆ ಬೇರೆ ಎಕ್ಸಾಂಪಲೇ ಕೊಡ್ತೀನಿ. ಇದೊಂದು ನಿಮಗೆ ಗೊತ್ತಾಯ್ತಲ್ಲ, ಇದೇ ಥರನೇ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇದು ಹಿಂಗೆ ಇರಲಿ. ಸಪೋಸ್ ಈಗ ಒಂದು ಮಗು ಫೋಟೋ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ಒನ್ ಫೋಟೋ ಹಿಯರ್. ನನಗೆ ಇದೇ ಥರ ಇಮೇಜು ನನಗೆ ಈ ಕಡೆ ಬೇಕು ಅಂತ ಅಂದ್ಕೊಳ್ಳಿ. ಈಗ ನಾನು ಕ್ಲೌನ್ ಸೋರ್ಸ್ನ ತೊಗೊಬೇಕು. ಇಲ್ಲಿಂದ ಇಲ್ಲಿಗೆ ನಾನು ಸೇಮ್ ಮಗು ಇನ್ನೊಂದು ಬೇಕು ನನಗೆ. ಇದನ್ನು ನೀವು ಕಾಪಿ ಮಾಡಿ ಕಟ್ ಮಾಡಿ ಅದೆಲ್ಲ ಮಾಡಿ ನೋಡಿ. ಇದು ಹಿಂದ್ಗಡೆ ಇದ್ರದ್ದು ಕ್ಲೌನ್ ಸೋರ್ಸು ತೊಗೊಂಡಿದೆ. ಇದು ಡಿಫೈನ್ ಆಗಿರೋದಕ್ಕೋಸ್ಕರ ಈ ಜಾಗದಲ್ಲಿ ತಿರ್ಗಾ ಬರ್ತಾಯಿದೆ. ನಾನು ಇಲ್ಲಿ ಹಾಕ್ತಾ ಹೋಯ್ತು ಅಂದರೆ ನೋಡಿ, ಅಲ್ಲಿದು ಗಿಡದ್ದು ಅಕ್ಕಪಕ್ಕದ್ದು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಣ್ತಾ ಇದೆಯಾ? ಇದು ಬರ್ತಾಯಿದೆ. ಸೊ ನನಗೆ ಅಲ್ಲಿ ಸೋರ್ಸ್ ಡಿಫೈನ್ ಆಗಿರುತ್ತೆ, ಇದಕ್ಕೆ ಅದು ಬರ್ತಾಯಿದೆ. ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಇದನ್ನು ನೋ ಅಂತ ಕೊಟ್ಟೆ. ಈ ಮಗುದು ಇವಾಗ ನಾನು ಇವಾಗ ಡಿಫೈನ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ನಾನು ಡಿಫೈನ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಯಾವುದೋ ಒಂದು ಜಾಗದಲ್ಲಿ ಇಲ್ಲಿ ಡಿಫೈನ್ ಮಾಡಿದೆ. ಓಕೆ, ಇವಾಗ ನೋಡಿ ಇಲ್ಲಿ ಹಾರಿಜಾಂಟಲ್ ಫ್ಲಿಪ್ಪು ದೆನ್ ವರ್ಟಿಕಲ್ ಫ್ಲಿಪ್ ಅಂತ ಎರಡಿದೆ. ಈಗ ನನಗೆ ಇದು ಹಾರಿಜಾಂಟಲಿಂದ ಈ ಕಡೆ ಬರಬೇಕು, ಸೇಮ್ ಮಗು ಈ ಕಡೆ ಬರಬೇಕು ನನಗೆ. ಈ ಹಾರಿಜಾಂಟಲ್ ಫ್ಲಿಪ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಾನು ಪಕ್ಕದಲ್ಲಿ ಸುಮ್ಮನೆ ಹಿಂಗೆ ಅಂತ ಇದ್ದರೆ ನೋಡಿ, ಇಲ್ಲಿ ನಿಮಗೆ 2 ಪಾಯಿಂಟ್ ಬರುತ್ತೆ. ಒಂದು ಈ ಕಡೆ ಪ್ಲಸ್ ಬರುತ್ತೆ, ಆ ಕಡೆ ಒಂದು ರೌಂಡ್ ಬರುತ್ತೆ. ನಾನು ಈ ಕಡೆ ಹಿಂಗೆ ಅಂತಲೇ ಇದ್ದರೆ ಆ ಮಗು ಚಿತ್ರ ಸೇಮು ಪಕ್ಕದಲ್ಲಿ ಬರ್ತಾ ಇರುತ್ತೆ. ಅಂದರೆ ನಾನು ಮೌಸ್ನ ಹಿಡ್ಕೊಂಡಿದ್ದೀನಿ, ಹಿಡ್ಕೊಂಡು ಆ ಮಗುನ ಪಕ್ಕದಲ್ಲಿ ನಾನು ಬಿಡಿಸ್ತಾಯಿದ್ದೀನಿ. ಸೇಮ್ ನಾನು ಎಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಪಕ್ಕದಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ ನೋಡಿ. ಆ ಪ್ಲಸ್ ಮಾರ್ಕಲ್ಲಿ ನಿಮಗೆ ಆ ಮಗು ಚಿತ್ರ ಇಲ್ಲಿ ಬಂದ್ಬಿಡುತ್ತೆ. ಸೊ ಪೂರ್ತಿ ಮಗು ಈ ಕಡೆ ಬಂದ್ಬಿಡ್ತು. ನಾನು ಇದನ್ನು ಏನು ಕಷ್ಟಪಡೋಂಗಿಲ್ಲ. ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿ ಡಬಲ್ ಮಗುನ ರೆಡಿ ಮಾಡೋ ಅಷ್ಟೊತ್ತಿಗೆ ತಲೆ ಕೆಟ್ಟೋಯ್ತದೆ. ಅದ್ರ ಬದಲು ಆರಾಮಾಗೆ ಈ ಕ್ಲೌನ್ ಸ್ಟ್ಯಾಂಪ್ ಟೂಲ್ನ ಯೂಸ್ ಮಾಡ್ಬೋದು. ಓಕೆ, ನೋಡಿ ಇದೆಲ್ಲ ಫುಲ್ ಬಂತು. ಹಾಕೊಂಡ್ಮೇಲೆ ನೋಡಿ ಇದು ಬೇರೆ ವರ್ಟಿಕಲ್ ಫ್ಲಿಪ್ ಹಾಕ್ಕೊಂಡಾಗ ನಿಮಗೆ ಬೇರೆ ಬರುತ್ತೆ. ನೋಡಿ ಇದು ವರ್ಟಿಕಲ್ ಫ್ಲಿಪ್ಪು, ಇದು ಹಾರಿಜಾಂಟಲ್ ಫ್ಲಿಪ್ಪು. ವರ್ಟಿಕಲ್ ಫ್ಲಿಪ್ ಹಾಕಿದಾಗ ಏನು ಬರುತ್ತೆ ಅಂತ ನೋಡಿ. ಇದನ್ನು ನಾನೀಗ ಇದೇ ಜಾಗದಲ್ಲಿ ತಿರ್ಗಾ ಡಿಸೈಡ್ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಈ ಕಡೆ ಹಾಕಿದಾಗ ನೋಡಿ ಏನಾಗ್ತಾಯಿದೆ, ಏನಾಯಿತು, ಯಾವ ಕಡೆಗೆ ಹೋಯ್ತಿದ್ದು ಕಾಣ್ತಾ ಇದೆಯಾ? ಇದೇ ಬೆಕ್ಕು ಹಾರಿಜಾಂಟಲ್ ಅಲ್ಲ ವರ್ಟಿಕಲ್ ಆಗಿ ಮೇಲ್ಗಡೆಗೆ ಬಂದ್ಬಿಡ್ತು. ಇದಕ್ಕೆ ಹಾಕ್ಕೊಂಡೆ. ಇಲ್ಲಿ ನೋಡಿ, ಇದು ಬ್ಯೂಟಿಫುಲ್ ನಾಯಿ ಮರಿ. ಇದು ಈ ನಾಯಿ ಮರಿಗೆ ನಾನು ಇನ್ನೂ ಕ್ಲೌನ್ ಮಾಡಿಲ್ಲ. ಸೊ ಈ ಜಾಗದಲ್ಲಿ ನಾನು ಕ್ಲೌನ್ ಟೂಲ್ನ ಯೂಸ್ ಮಾಡ್ತೀನಿ. ಓಕೆ, ಈ ಕ್ಲೌನ್ ಟೂಲ್ನ ನಾನೀಗ ಡಿಫೈನ್ ಮಾಡಿಲ್ಲ. ಫಸ್ಟು ವಿ ವಿಲ್ ಗೋ ಫಾರ್ ಕ್ಲೌನ್. ಶಾರ್ಟ್ಕಟ್ ಏನು, ಎಸ್ ಅಂತ ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ಕ್ಲೌನ್ ಟೂಲ್ಗೆ ಹೋಗುತ್ತೆ. ನಾನೀಗ ಇಲ್ಲಿಂದ ಡಿಫೈನ್ ಮಾಡ್ತೀನಿ. ವಿ ವಿಲ್ ಡಿಫೈನ್ ದಿಸ್ ಫಸ್ಟ್. ಆಲ್ಟ್ ಇಟ್ಕೊಂಡು ಪ್ರೆಸ್ ಮಾಡಿದೆ. ಸೊ ಡಿಫೈನ್ ಆಯಿತು. ಇಲ್ಲಿಂದ ನಾನೇನು ಮಾಡ್ತೀನಿ, ಈ ಜಾಗದಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಇದೇ ಜಾಗದಲ್ಲಿ ಈ ನಾಯಿ ಮರಿ ಇನ್ನೊಂದು ಆಗೋಯ್ತು. ಏನು, ಅಣ್ಣ ತಮ್ಮ 2 ನಾಯಿ ಮರಿ ಆಯಿತಾ. ಇಲ್ಲೇನಾಯಿತು, ಇದ್ರ ಮೇಲೆ ಓವರ್ಲೇ ಆಗೋಯ್ತು. ಸ್ವಲ್ಪ ದೂರ ತಗೊಳ್ಳೋಣ. ಇದನ್ನು ಝೆಡ್ ಫಸ್ಟ್ ಆಫ್ ಆಲ್ ಇದನ್ನು ಅನ್ಲಾಕ್ ಮಾಡಿ, ನಾನು ಅದೊಂದು ತಪ್ಪು ಮಾಡಿದೆ. ಇಲ್ಲೊಂದು ಲೇಯರ್ ತಗೊಂಡು ಇಲ್ಲಿ ನಾನು ಇದನ್ನು ಆಲ್ ಲೇಯರ್ಸ್ ಅಂತ ಹಾಕ್ಕೊಂಡಿದ್ದೀನಿ. ದೆನ್ ಇಲ್ಲಿ ಡಿಫೈನ್ ಮಾಡಿದೆ, ದೆನ್ ವಿ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಈ ಜಾಗದಿಂದ ಸ್ಟಾರ್ಟ್ ಮಾಡಿದ್ರೆ ಈ ನಾಯಿ ಮರಿ ಇಲ್ಲೂ ಬಂತು. ಓಕೆ, 2 ನಾಯಿ ಮರಿ ರೆಡಿ, ಅಣ್ಣ ತಮ್ಮ ನಾಯಿ ಮರಿ. ಓಕೆ, ಇದೊಂದು ಬ್ಯೂಟಿಫುಲ್ ಈವ್ನಿಂಗ್ ಸೀನ್. ಫೈರ್ ಕ್ಯಾಂಪ್, ಇದು ಕ್ಯಾಂಪ್ ಫೈರ್ ಏನು ಯೂಸ್ ಮಾಡ್ತಾಯಿದ್ದಾರೆ ಅದು. ಇದೆಲ್ಲ ತೊಗೊಂಡಿರೋಂಥ ಪಿಕ್ಚರ್ಸ್ ಎಲ್ಲ ನಾನು ಪೆಕ್ಸೆಲ್ಸಲ್ಲಿ ತೊಗೊಂಡಿರೋಂಥದ್ದು. ಲೆಟ್ ಅಸ್ ಗೋ ಫಾರ್ ದಿಸ್. ಐ ಡೋಂಟ್ ವಾಂಟ್ ದಿಸ್ ವಾಟ್ ಈಸ್ ದಿಸ್ ಫೈರ್ ಹಿಯರ್. ಓಕೆ, ಐ ನೀಡ್ ಆಲ್ ದ ಗುಡ್ ಥಿಂಗ್ಸ್ ಬ್ಯಾಕ್ ವಿತೌಟ್ ಎನಿ ಕ್ಯಾಂಪ್ ಫೈರ್. ಸೊ ನಾನಿಲ್ಲಿ ಫಸ್ಟು ಐ ವಿಲ್ ಗೋ ವಿತ್ ದಿ ಲೇಯರ್ ಫಸ್ಟ್. ಈ ಜಾಗದಲ್ಲಿ ಹೋಗಿ ಲೇಯರ್ ಹಾಕ್ಕೊಂಡೆ, ಒಂದು ಲೇಯರ್ ಹಾಕ್ಕೊಂಡಿದ್ದೀನಿ. ದೆನ್ ಅಗೇನ್ ಇಲ್ಲಿ ನಾನು ಆಲ್ ಇದನ್ನು ತೊಗೊಂಡಿರೋದಕ್ಕೆ ಮೀನ್ಸ್ ಆಲ್ ಲೇಯರ್ ಅಂತ ತೊಗೊಂಡಿದ್ದೀನಿ ನೋಡಿ. ಆಲ್ ಲೇಯರ್ ತೊಗೊಂಡಿರೋದಕ್ಕೆ ನನಗೇನು ತೊಂದರೆ ಇಲ್ಲ.
ನಾನು ಸಿಂಗಲ್ ಲೇಯರ್ ತೊಗೊಂಡಾಗ ನಾನು ಇದ್ರ ಮೇಲೆ ಇಕ್ಕೊಂಡ್ರೆ ನಾನು ವರ್ಕ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಈಗ ಇದನ್ನು ನಾನು ಈಗ ಡಿಫೈನ್ ಮಾಡಬೇಕು. ಐ ಡೋಂಟ್ ನೀಡ್ ದಿಸ್. ನಾನೇನು ಮಾಡ್ತೀನಿ, ಈ ಜಾಗನ ಡಿಫೈನ್ ಮಾಡ್ತೀನಿ. ಫಸ್ಟು ಆಲ್ಟ್ ಇಟ್ಕೊಂಡು ಈ ಜಾಗನ ಡಿಫೈನ್ ಮಾಡಿದೆ. ಈಗೇನು ಮಾಡ್ತೀನಿ, ಪಕ್ಕದಲ್ಲೇ ಹಂಗೆ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಇಲ್ಲಿ ಒಂದು ಸತಿ ಡಿಫೈನ್ ಮಾಡಿದ್ಮೇಲೆ ಅಕ್ಕಪಕ್ಕದ್ದು ತಗೊಳ್ಳಿ. ಯಾಕೆ ಅಂತಂದರೆ ನೀವು ಡಿಫೈನ್ ಮಾಡುವಾಗ ಭಾಳ ಹುಷಾರಾಗಿ ನೋಡ್ಕೊಂಡು ಡಿಫೈನ್ ಮಾಡಬೇಕು. ಈಗ ನನಗೆ ಲಾಗ್ಸ್ ಬೇಕು, ಲಾಗ್ಸ್ನ ತೊಗೊತಾ ಇದ್ದೀನಿ. ಈ ಲಾಗ್ ಇಲ್ಲಿ ಹಿಂದೆ ಏನು ಲಾಗ್ ಇದೆ ಆ ಲಾಗ್ ತೊಗೊತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ. ಚಿಕ್ಕದು ಮಾಡ್ಕೊಂಡು ಇಲ್ಲಿ ಗ್ರಾಸಸ್ ಇದೆ. ಲೆಟ್ ಅಸ್ ಗೋ ವಿತ್ ದಿಸ್. ಐ ನೀಡ್ ಲಿಟ್ಲ್ ಬಿಟ್ ಆಫ್ ಗ್ರಾಸಸ್ ಹಿಯರ್. ನಾನು ಡೈರೆಕ್ಟಾಗೆ ಬರೀ ಕ್ಲಿಕ್ ಮಾಡಿಕೊಂಡೇ ಕೂತಿದ್ರೆ ಏನಾಗುತ್ತೆ, ಅಕ್ಕಪಕ್ಕದ್ದು ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಈಗ ಲಾಗ್ ತೊಗೊತೀನಿ, ಲಾಗ್ನ ಡಿಫೈನ್ ಮಾಡಿದೆ. ಈಗ ಲಾಗ್ ಇಲ್ಲಿಗೆ ಲಾಗ್ ಬಂತು. ಸೊ ಲಾಗ್ ಬಂದಿದೆ, ಇಲ್ಲಿ ಗ್ರೀನ್ ಇದೆ. ಸೊ ಇದನ್ನು ಡಿಫೈನ್ ಮಾಡಿದೆ. ನೋಡಿ, ಇದನ್ನು ಡಿಫೈನ್ ಮಾಡಿದೆ. ಇಲ್ಲೊಂಚೂರು ಲಾಗ್ ಇದೆ, ಇದನ್ನು ಡಿಫೈನ್ ಮಾಡಿದೆ. ವಿಲ್ ಗೋ ವಿತ್ ದ ಲಾಗ್. ನೋಡಿ ಇಲ್ಲಿ ಏನಾಗುತ್ತೆ, ಲಾಗ್ ಡಬಲ್ ಈ ಥರ ಕಾಣ್ತಾ ಇದೆ. ನೋಡಿ, ಇದು ಹತ್ತಿರದಲ್ಲಿ ಹೋದಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ ಯಾವ ಥರ ಡಬಲ್ ತ್ರಿಬಲ್ ಕಾಣುತ್ತೆ. ಇದನ್ನೇನು ಮಾಡ್ಬೇಕು, ನಾವು ಒಂದು ಕಡೆ ಡಿಫೈನ್ ಮಾಡಿಕೊಂಡು ಒಂದು ಕಾರ್ನರ್ ಡಿಫೈನ್ ಮಾಡಿಕೊಂಡು ಅದನ್ನು ನಾವು ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದರೆ ಆ ಲಾಗು ಕ್ಲೀನಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಡಬಲ್ ತ್ರಿಬಲ್ ಆ ಥರ ಬರುತ್ತೆ. ಈಗ ಸ್ವಲ್ಪ ದೂರ ತೊಗೊಂಡು ದೆನ್ ಅಗೇನ್ ಇದನ್ನು ಚಿಕ್ಕದು ಮಾಡ್ಕೊಂಡು ಈ ಕಡೆ ಮೇಲ್ಗಡೆದು ಬೇಕು ನನಗೆ. ಸೊ ಐ ವಿಲ್ ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಇದನ್ನು ಡಿಫೈನ್ ಮಾಡಿದೆ. ತಿರ್ಗಾ ನೋಡಿ, ಇದನ್ನು ಡಿಫೈನ್ ಮಾಡಿರೋದನ್ನ ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ಲಿಕ್ ಮಾಡ್ತಾಯಿದ್ದೀನಿ. ಐ ಆಮ್ ನಾಟ್ ಡ್ರ್ಯಾಗಿಂಗ್ ದಿಸ್. ಈಗ ಈ ಮರದ್ದು ಬೇಕು ನನಗೆ. ದೆನ್ ಅಗೇನ್ ಇದನ್ನು ಸ್ವಲ್ಪ ಚಿಕ್ಕದು ಮಾಡಿದೆ. ಈ ಕಡೆದು ಡಿಫೈನ್ ಮಾಡಿದೆ. ನೋಡಿ, ಈ ಜಾಗನ ಸ್ವಲ್ಪ ತಗೊಂಡೆ. ಓಕೆ, ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕೀಗ. ಈಗ ಮೇಲ್ಗಡೆ ಇರೋಂಥ ಈ ಜಾಗನ ಸರಿ ಮಾಡಬೇಕು. ಇದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು, ಮೀನ್ಸ್ ನಾನು ಬಿಗ್ ಬ್ರ್ಯಾಕೆಟಲ್ಲಿ ರೈಟ್ ಸೈಡ್ ಯೂಸ್ ಮಾಡಿದೆ. ಇದನ್ನು ಡಿಫೈನ್ ಮಾಡಿಕೊಂಡೆ. ಇದನ್ನು ನಾನೇನು ಮಾಡ್ತೀನಿ ನೋಡಿ, ಇದನ್ನು ಡಿಫೈನ್ ಮಾಡಿದೆ. ದೆನ್ ನೋಡಿ, ಇದನ್ನು ಈಗ ನಾನು ತೆಗಿತಾ ಇದ್ದೀನಿ. ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ಇಟ್ ಟೇಕ್ಸ್ ಪೇಷನ್ಸ್. ಪೇಷನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ಆ ಬೆಂಕಿನೇ ಮಾಯ ಮಾಡಿಬಿಡ್ಬೋದು. ನೋಡಿ, ಈಗ ಈ ಗಿಡ ಬೇಕು ನನಗೆ. ಈ ಗಿಡ ಒಂಚೂರು ಇದನ್ನು ಈ ಕಡೆ ತಗೊಳ್ಳೋಣ. ಈಗ ತಿರ್ಗಾ ಈ ಬುಷಸ್ನ ಒಂಚೂರು ಈ ಕಡೆ ತಗೊಳ್ಳೋಣ. ದೆನ್ ಇಲ್ಲಿರೋಂಥ ಗ್ರೀನ್ರಿನ ಒಂಚೂರು ತಗೊಳ್ಳೋಣ, ಈ ಕಡೆ ಡಿಫೈನ್. ದೆನ್ ಈ ಕಡೆ ಆಯಿತಾ. ದೆನ್ ಈ ಕಡೆ ಇರೋ ಗ್ರೀನ್ರಿನ ನಾನು ಆಲ್ಟ್ ಹಿಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ತಾ ಇರೋಂಥದ್ದು ಇಲ್ಲಿ ತಗೊಂಡೆ. ದೆನ್ ಅಗೈನ್ ಈ ಲಾಗ್ ಸ್ವಲ್ಪ ತಲೆನೋವು ಕೊಡ್ತಾಯಿದೆ. ಇದನ್ನು ತಗೊಂಡು ಈ ಲಾಗ್ನ ಸ್ವಲ್ಪ ಇಲ್ಲಿ ಗಂಟನೂ ಮಾಯ ಮಾಡಿಬಿಡೋಣ. ಇದು ಬೇಡ ಲಾಗ್ ನನಗೆ. ತಿರ್ಗಾ ಇಲ್ಲಿ ಡಿಫೈನ್ ಮಾಡಿದೆ, ಗ್ರೀನ್ ತೆಗೆದೆ. ತಿರ್ಗಾ ಇಲ್ಲಿದು ನಾನು ತಗೊಂಡೆ. ಲೆಟ್ ಅಸ್ ಗೋ ಫಾರ್ ದಿಸ್. ಇದನ್ನು ತೆಗೆದೆ. ಓಕೆ, ಇಲ್ಲಿದು ಹೋಯ್ತು. ನೋಡಿ, ನಿಮ್ಮ ಬೆಂಕಿನೇ ಮಾಯ ಆಗೋಯ್ತೀನಿ. ಬೆಂಕಿನೇ ಇಲ್ಲ ಈಗ. ದಿಸ್ ಈಸ್ ವಾಟ್. ಬಟ್ ಭಾಳ ಪೇಷನ್ಸಲ್ಲಿ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ದೇರ್ ವಿಲ್ ಬಿ ರಿಪ್ಲಿಕೆಂಟ್ಸ್. ಮೀನ್ಸ್ ಮೂರು ಎರಡೆರಡು ಕಾಣಿಸೋ ಅಂಥ ಒಂದು ಚಾನ್ಸಸ್ ಇರ್ತದೆ. ಇಲ್ಲಿ ನೋಡಿ, ಆ ಬೆಂಕಿದೆಲ್ಲ ಮಾಯ ಆಗೋಯ್ತು. ಇಲ್ಲೊಂದು ಚೂರಿದೆ, ಇಲ್ಲೊಂದು ಚೂರಿದೆ. ಇದನ್ನು ನಾನು ಈ ಕಡೆ ಡಿಫೈನ್ ಮಾಡಿಕೊಂಡು ವಿ ವಿಲ್ ಗೋ ಫಾರ್ ದಿಸ್. ನೋಡಿ, ಇದೆಲ್ಲ ಹೋಯ್ತು ಈಗ. ಇಲ್ಲೊಂದು ಚೂರು
ಓಕೆ, ಇಲ್ಲೂ ಹೋಯ್ತು ಈಗ. ದಿಸ್ ಈಸ್ ದ ಯೂಸ್ ಆಫ್ ಕ್ಲೌನ್ ಟೂಲ್. ಓಕೆ, ದಿಸ್ ದ ಕಾರ್. ನಾನಿಲ್ಲಿ ಫ್ಲಿಪ್ ಹಾರಿಜಾಂಟಲ್ ತೊಗೊಂಡಿದ್ದೀನಿ. ಈ ಕಡೆದು ಇವಾಗ ಈ ಕಡೆ ಬರಬೇಕು. ಓಕೆ, ಐ ಆಮ್ ಟೇಕಿಂಗ್ ಫ್ರಮ್ ಹಿಯರ್. ಕುಡಂಟ್ ಡಿಫೈನ್, ಆಲ್ಟ್ ಮಾಡ್ಕೊಬೇಕು. ಇದನ್ನು ಫಸ್ಟು ಅನ್ಲಾಕ್ ಮಾಡಿದೆ. ಅನ್ಲಾಕ್ ಮಾಡಿ ಒಂದು ಲೇಯರ್ ತೊಗೊಂಡೆ. ಸೊ ಲೇಯರ್ ತೊಗೊಂಡು, ದಿಸ್ ಇಸ್ ಎ ಟಾಯ್ ಕಾರ್. ಓಕೆ, ದಿಸ್ ಇಸ್ ಎ ಟಾಯ್ ಕಾರ್. ಐ ಆಮ್ ಡಿಫೈನಿಂಗ್ ಫ್ರಮ್ ಹಿಯರ್. ಲೆಟ್ ಮಿ ಡಿಫೈನ್ ಫ್ರಮ್ ಹಿಯರ್. ಇದನ್ನು ಡಿಫೈನ್ ಮಾಡಿದೆ ಈ ಜಾಗ. ದೆನ್ ಐ ಆಮ್ ಕಮಿಂಗ್ ಹಿಯರ್. ಈ ಜಾಗದಲ್ಲಿ ನಾನು ಇದನ್ನು ಫ್ಲಿಪ್ ಹಾರಿಜಾಂಟಲ್ ನೋಡಿ, ನಾನು ಇದನ್ನು ಕರೆಕ್ಟಾಗಿ ಈ ಜಾಗದಲ್ಲಿ ಹಾರಿಜಾಂಟಲ್ಗೆ ಫ್ಲಿಪ್ ಮಾಡಿದೆ. ಇಲ್ಲಿಗೆ ಇದು ಹೋಯಿತು. ಅಲ್ಲಿ ಹಿಂದ್ಗಡೆ ಏನಿದೆ ಅದೇ ಬರುತ್ತೆ. ನಾನು ಇದನ್ನು ಆಮೇಲೆ ತೆಗಿತೀನಿ ನೋಡಿ, ಈ ಥರ ಬರುತ್ತೆ. ಇದನ್ನೆಲ್ಲ ಆಮೇಲೆ ಡಿಲೀಟ್ ಮಾಡ್ಬೋದು ಮಿಕ್ಕಿದ್ದು. ಈಗ ಇಲ್ಲಿ ಡಿಫೈನ್ ಮಾಡ್ತೀನಿ. ಈ ಕಡೆ ಡಿಫೈನ್ ಮಾಡಿ ಇದನ್ನು ತೆಗೆದುಬಿಟ್ಟು ಈ ಕಡೆ ಡಿಫೈನ್ ಮಾಡಿ ಇದನ್ನು ಸ್ವಲ್ಪ ಈ ಕಡೆ ಡಿಫೈನ್ ಮಾಡಿದೆ. ಇದನ್ನು ಡಿಫೈನ್ ಮಾಡಿದೆ. ತಿರ್ಗಾ ಇಲ್ಲಿ ಡಿಫೈನ್ ಮಾಡಿದೆ. ಐ ಆಮ್ ಟೇಕಿಂಗ್ ದಿಸ್ ಔಟ್. ಓಕೆ, ಸ್ವಲ್ಪ ಇದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಐ ಆಮ್ ಟೇಕಿಂಗ್ ದಿಸ್. ದೆನ್ ಸ್ವಲ್ಪ ಇದು. ದೆನ್ ಈ ಕಡೆದು ಜಾಗನ ಡಿಫೈನ್ ಮಾಡಿದೆ. ದೆನ್ ಸ್ವಲ್ಪ ರೋಡ್ ಥರ ಬಂತು. ಕಾರ್ ವಿತೌಟ್ ಡ್ರೈವರ್ ಸೀಟ್ ಇದು, ಆಯಿತಾ. ನಾನೊಂದು ಸ್ವಲ್ಪ ಇದನ್ನು ಈ ಜಾಗನ ಡಿಫೈನ್ ಮಾಡ್ತೀನಿ. ಇದು ಫ್ಲಿಪ್ ಹಾರಿಜಾಂಟಲ್ದು ತೊಗೊಬೇಕಾಗತ್ತೆ, ಯಾಕಂದರೆ ಇಲ್ಲಿ ಕ್ಲೀನಾಗಿ ಬಂದಿಲ್ಲ. ಇಲ್ಲಿ ಡಿಫೈನ್ ಮಾಡಿ ದೆನ್ ಐ ವಿಲ್ ಟೇಕ್ ದಿಸ್. ಈ ಜಾಗದಿಂದ ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಸರಿ ಹೋಯ್ತು. ಬಟ್ ನಾನಿಲ್ಲಿ ಡೋರ್ ಮಾತ್ರ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದನ್ನು ಬೇಕು ಅಂದರೆ ನಾವು ಡಿಲೀಟೇ ಮಾಡ್ಬಿಡ್ಬೋದು, ಏನು ತೊಂದರೆ ಇಲ್ಲ. ನಾನು ನೋಡಿ ಈಗ ಇಲ್ಲಿಂದ ನಾನು ಅದನ್ನು ಚಿಕ್ಕದು ಮಾಡಿಕೊಂಡು ಐ ವಿಲ್ ಡೂ ಒನ್ ಥಿಂಗ್. ಇದನ್ನು ಸ್ವಲ್ಪ ಹತ್ರ ತಗೊಂಡು ಈ ಜಾಗದಲ್ಲಿ ಇದನ್ನು ಇಲ್ಲಿಗೆ ಡಿಫೈನ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಈ ಜಾಗನ ತೆಗೆದಾಕ್ಬಿಡ್ತೀನಿ. ಅದೇ ಥರ ಈ ಜಾಗನೂ ಅಷ್ಟೇ ಇಲ್ಲಿಗೆ ಡಿಫೈನ್ ಮಾಡಿಕೊಂಡು ವಿ ವಿಲ್ ಟೇಕ್ ದಿಸ್ ಔಟ್. ತಿರ್ಗಾ ಇಲ್ಲಿಗೆ ಡಿಫೈನ್ ಮಾಡಿದೆ. ದೆನ್ ತೆಗೆದೆ. ಇನ್ನೂ ಅಷ್ಟೇ. ದೆನ್ ಈ ಜಾಗ ಡಿಫೈನ್ ಮಾಡಿದೆ. ಐ ಹ್ಯಾವ್ ಟೇಕನ್ ದಿಸ್ ಔಟ್. ಈಗ ಇನ್ನೂ ಚಿಕ್ಕದು ಮಾಡಿಕೊಂಡು ಈ ಜಾಗನ ಡಿಫೈನ್ ಮಾಡಿ ಐ ಹ್ಯಾವ್ ಟೇಕನ್ ದಿಸ್ ಔಟ್. ಸ್ವಲ್ಪ ಕೆಳಗಡೆ ಬರಬೇಕಾಯ್ತದು. ಇದನ್ನು ಡಿಫೈನ್ ಇಲ್ಲಿ ಮಾಡ್ಕೋತೀನಿ. ಇದನ್ನು ಮಾಡಿಬಿಡೋಣ. ಆಲ್ಟ್ ತೊಗೊಂಡು ಡಿಫೈನ್ ಮಾಡಿದೆ. ದೆನ್ ವಿ ಆರ್ ಕ್ಲೀನಿಂಗ್ ದಿಸ್. ಓಕೆ, ಇದನ್ನು ಚೇಂಜ್ ಮಾಡೋಣ, ಬಿಕಾಸ್ ಇಲ್ಲಿ ಸ್ವಲ್ಪ ಮಾರ್ಕ್ಸ್ ಬಂತು. ನಾವು ಇಟ್ ಈಸ್ ಡನ್. ನಾವು ಐ ವಾಂಟ್ ಟು ರಿಮೂವ್ ದಿಸ್. ಇದನ್ನು ರಿಮೂವ್ ಮಾಡಿ ಈ ಕಡೆ ಶೇಡ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ದಿಸ್ ಈಸ್ ಹೌ ಇಟ್ ಹ್ಯಾಪನ್ಸ್. ಕ್ಲೌನ್ ಟೂಲ್ ಈಸ್ ಅ ಬ್ಯೂಟಿಫುಲ್ ಟೂಲ್. ಇಟ್ ಈಸ್ ನಾಟ್ ಜಸ್ಟ್ ಕಾಪಿಂಗ್ ಆ್ಯಂಡ್ ಪೇಸ್ಟಿಂಗ್. ಅದು ಕಾಪಿ ಪೇಸ್ಟ್ ಅನ್ನೋದಕ್ಕಿಂತ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಅ ಲಾಟ್ ಆಫ್ ವೇಸ್. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ವೇ ಹೌ ಯು ಕ್ಯಾನ್ ಚೇಂಜ್ ಎವ್ರಿಥಿಂಗ್ ಆ್ಯಂಡ್ ಕ್ಯಾನ್ ಡೂ ದ್ಯಾಟ್. ಬಟ್ ಏನಂತ ಅಂದರೆ ನಿಮಗೆ ಮೇಯ್ನು ಪೇಷನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ಜಾಗದಲ್ಲಿ ನೀವು ಪೇಷನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಈ ಸಂಚಿಕೆಯಲ್ಲಿ ನಾವು ಕಲ್ತಿರೋಂಥದ್ದೇನು ಕ್ಲೌನ್ ಟೂಲಲ್ಲಿ ಕ್ಲೌನ್ ಸೋರ್ಸ್ ಏನಿದೆ, ಕ್ಲೌನ್ ಸೋರ್ಸ್ನ ಯಾವ ಥರ ಡಿಫೈನ್ ಮಾಡೋದು, ಡಿಫ್ರೆಂಟ್ ಕ್ಲೌನ್ ಸೋರ್ಸ್ನ. ಆಮೇಲೆ ದಿಸ್ ಈಸ್ ಇದೆಲ್ಲ ಏನು ಬೇಡ, ಇದು ಶೋ ಓವರ್ಲೇ ಅದು ಎಂತ ಬೇಕಾಗಿಲ್ಲ. ಇದು ಬಂದು ಆ್ಯಂಗಲ್ನ ಚೇಂಜ್ ಮಾಡೋದಕ್ಕೋಸ್ಕರ ಅಂತ. ಇದು ಹಾರಿಜಾಂಟಲ್, ಇದು ದೊಡ್ಡದು ಚಿಕ್ಕದು ಮಾಡ್ಕೊಳ್ಳೋದಕ್ಕೆ ನೀವು ಬೇಕು ಅಂತ ಅಂದರೆ ನೀವು ಇದನ್ನು ನೋಡಿ, ಇದನ್ನು ಬೇಕು ಅಂದರೆ ಯು ಕ್ಯಾನ್ ಸಿ ದಿಸ್. ಓಕೆ, ಆ ಥರ. ಬಟ್ ಇದನ್ನು ಅನ್ಟಿಕ್ ಮಾಡಿದೆ ನಾನು. ನಿಮಗೆ ಎಲ್ಲ ಕ್ಲೌನ್ ಸೋರ್ಸನ್ನು ನೀವು ಬೇಕಂದರೆ ಇಲ್ಲೇ ನೀವು
ಡಿಫೈನ್ ಮಾಡ್ಬೋದು, ಡಿಫ್ರೆಂಟ್ ಕ್ಲೌನ್ ಸೋರ್ಸಸ್ನ ಡಿಫೈನ್ ಮಾಡ್ಬೋದು. ಏನೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಂದು ಸಂಚಿಕೆ ಇನ್ಮೇಲೆ ಒಂದು ದಿನಕ್ಕೆ ಒಂದು ಸಂಚಿಕೆ ನಾನು ಹಾಕ್ತೀನಿ, ಇಲ್ಲಾಂದರೆ 2 ದಿನಕ್ಕೆ ಒಂದು ಸಂಚಿಕೆ ಹಾಕ್ತೀನಿ. ಬರುವಂಥ ಸಂಚಿಕೆಯಲ್ಲಿ ಇನ್ನೂ ಭಾಳ ಬ್ಯೂಟಿಫುಲ್ ಆಗಿರೋಂಥ ವಿಚಾರಗಳನ್ನ ಹೇಳ್ತೀನಿ ನಾನು. ಸೊ ಇಷ್ಟು ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.